17ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಲುಲು ಮಾಲ್ ಸಿನಿಪೋಲಿಸ್ನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಬಾರಿ ಚಿತ್ರೋತ್ಸವದಲ್ಲಿ ಮಹಿಳಾ ಪ್ರಾತಿನಿಧ್ಯಕ್ಕೆ ಆದ್ಯತೆ ನೀಡಿದ್ದು, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಘೋಷವಾಕ್ಯದಡಿ ಆಯೋಜಿಸಲಾಗಿದೆ. ಚಿತ್ರೋತ್ಸವದಲ್ಲಿ ಸಾವಿರಾರು ಮಂದಿ ಆಗಮಿಸುತ್ತಿದ್ದು, ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು ಪಾಲ್ಗೊಂಡಿದ್ದಾರೆ. ಕನ್ನಡ ಚಲನಚಿತ್ರದ ಸಿನಿಮಾ ಯಾನವನ್ನು ಸಹ ರಚಿಸಲಾಗಿದೆ. ಚಿತ್ರೋತ್ಸವದಲ್ಲಿ 65 ದೇಶಗಳ ಸುಮಾರು 225 ಅತ್ಯುತ್ತಮ ಚಲನಚಿತ್ರಗಳು ವಿವಿಧ ಭಾಷೆಗಳಲ್ಲಿ ಪ್ರದರ್ಶನಗೊಳ್ಳುತ್ತಿವೆ. ಏಷ್ಯನ್ ಸಿನಿಮಾ, ಚಿತ್ರಭಾರತಿ, ಕನ್ನಡ ಸಿನಿಮಾ, ಸಮಕಾಲೀನ ವಿಶ್ವ ಸಿನಿಮಾ, ಜೀವನ ಕಥನ ಆಧಾರಿತ ಚಿತ್ರಗಳು, ಪೋಲೆಂಡ್ ದೇಶದ ವಿಶೇಷ, ಭಾರತೀಯ ಉಪಭಾಷಾ ಚಿತ್ರಗಳು ವಿಭಾಗದಡಿ ಪ್ರದರ್ಶನವಾಗುತ್ತಿದೆ. ಆಯಾ ದೇಶದ ಸ್ಥಿತಿಗತಿ, ಜನಜೀವನ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ ಚಿತ್ರಗಳು ಪ್ರದರ್ಶನವಾಗುತ್ತಿವೆ. ದೂರದರ್ಶನದೊಂದಿಗೆ ನಿರ್ದೇಶಕ ಪಿ ಶೇಷಾದ್ರಿ, ಚಲನಚಿತ್ರೋತ್ಸವ ಚಲನಚಿತ್ರ ತಯಾರಕರಿಗೆ ತುಂಬಾ ಸಹಕಾರಿಯಾಗಿದ್ದು, ಅಂತಾರಾಷ್ಟ್ರೀಯ ಚಿತ್ರೋತ್ಸವ ವೀಕ್ಷಿಸುವುದರಿಂದ ಉತ್ತಮ ಸಿನಿಮಾ ಆಲೋಚನೆಗಳು ಬೆಳೆಯಲು ಅನುಕೂಲವಾಗಲಿದೆ ಎಂದರು. It will his thought process will improve by watching national films. By that way, I always thank Karnataka government and also Indian government for conducting these festivals. Even more festivals has to come in our way. I encourage film festivals. It is an eye opener for any filmmaker. ನಟಿ ಧನ್ಯಾ ರಾಮ್ಕುಮಾರ್ 17ನೇ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ 60ಕ್ಕೂ ಹೆಚ್ಚು ದೇಶಗಳ 200ಕ್ಕೂ ಅಧಿಕ ಚಿತ್ರಗಳು ಪ್ರದರ್ಶನವಾಗುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಎಡಿಷನ್ ಆಫ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇವತ್ತು ನಾನು ಬಂದಿದ್ದೀನಿ. ನಮ್ಮ ತಾತ ಅವರ ಸಿನಿಮಾ ಜೀವನ ಚೈತ್ರ ಶೋಕೇಸ್ ಮಾಡ್ತಾಯಿದ್ರು. ಸೊ ದೇ ಇನ್ವೈಟೆಡ್ ಅಸ್. ಹೆಮ್ಮೆ ಅನಿಸುತ್ತೆ, ಇಷ್ಟು ವರ್ಷಗಳಾದ ಮೇಲೂ ಆಡಿಯನ್ಸ್ ಎಷ್ಟು ಎಂಜಾಯ್ ಮಾಡ್ತಾರೆ, ಅಪ್ಲಾಡ್ ಮಾಡ್ತಾರೆ ಅಂತ ನೋಡೋದಕ್ಕೆ. Truly a blessing for me to be here, and I think more than 200 films 60 countries ಇಂದ ಇಲ್ಲಿ ಶೋಕೇಸ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ kudos to that. Thank you. ಅಭಿನೇತ್ರಿ ವಿದ್ಯಾಮೂರ್ತಿ ಒಂದೇ ಸೂರಿನಡಿ ಹೆಚ್ಚು ಸಿನಿಮಾ ನೋಡಲು ಅವಕಾಶ ಕಲ್ಪಿಸಿದ್ದು, ಸಿನಿಮಾಸಕ್ತರು ಚಲನಚಿತ್ರೋತ್ಸವವನ್ನು ಪ್ರೋತ್ಸಾಹಿಸಬೇಕು ಎಂದರು. ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಖಂಡಿತ ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಇದು ನಿಜವಾಗ್ಲೂ ಒಂದು ಸಣ್ಣ ಒಂದು ಪ್ರಪಂಚ, ಇಡೀ ಪ್ರಪಂಚ, ವಿಶ್ವ ಇಲ್ಲೇ ಅಡಕವಾಗಿದೆ ಅನ್ನೋ ಥರ ಒಂದು ಭಾವನೆ ನಮಗೆ ಬರುತ್ತೆ. ಹಾಗಾಗಿ ಯಾಕೆಂದರೆ ಎಲ್ಲ ಭಾಷೆಯ ಚಿತ್ರಗಳು ಇಲ್ಲಿದೆ. ಇದನ್ನು ನಿಮಗೆಲ್ಲ ನೋಡೋಕ್ಕೆ ಒಂದೇ ಸೂರಿನಡಿ ಇಷ್ಟೊಂದು ಚಿತ್ರಗಳನ್ನು ನೋಡೋ ಅಂಥ ಒಂದು ಸೌಭಾಗ್ಯ ನಮ್ಮದಾಗಿದೆ. ಹಾಗಾಗಿ ನೀವೆಲ್ಲ ಬಂದು ಇಲ್ಲಿ ಭಾಗವಹಿಸಿ. ನಮಸ್ಕಾರ. ಚಿತ್ರೋತ್ಸವ ವೀಕ್ಷಕ ಅಶ್ವಿನ್, ವಿವಿಧ ಭಾಷೆಗಳಲ್ಲಿ ಚಲನಚಿತ್ರಗಳನ್ನು ನೋಡಲು ಅವಕಾಶ ಕಲ್ಪಿಸಿರುವುದು ಖುಷಿಯಾಗಿದೆ ಎಂದರು. ಇಲ್ಲಿ ಪ್ರದರ್ಶನಗೊಳ್ಳುತ್ತಿಲ್ಲ ಎಲ್ಲ ಭಾಷೆಗೆ, ಅಂದರೆ ಇವಾಗ ಇಂಟರ್ನ್ಯಾಷನಲ್ ಅಂತಂದರೆ ಎಲ್ಲ ಫಾರಿನರ್ಸಿಂದ ಹಿಡಿದು ಎಲ್ಲ ಬರ್ತಿದ್ದಾರೆ, ಎಲ್ಲ ಭಾಷೆಗಳು ಇದೆ. ಒಂದೇ ಭಾಷೆನ ಫೋಕಸ್ ಮಾಡಿ ಈ ಸಲ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇಲ್ಲ, ಎಲ್ಲ ಭಾಷೆನೂ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಹೆಚ್ಚು ಕ್ರೌಡ್ ಬರ್ತಾ ಇದ್ದಾರೆ, ಇನ್ನೂ ಹೆಚ್ಚು ಜನಕ್ಕೆ ಎಕ್ಸ್ಪೋಜರ್ ಸಿಗ್ತಾ ಇದೆ ಅನ್ನೋದು ಹೇಳ್ತೀವಿ. ಚೊಚ್ಚಲವಾಗಿ ಅಭಿನಯಿಸಿರುವ ನಟಿ ಸ್ವಾತಿ, ಚಿತ್ರೋತ್ಸವದಲ್ಲಿ ತಾನು ನಟನೆ ಮಾಡಿರುವ ಚಿತ್ರ ಆಯ್ಕೆಯಾಗಿರುವುದು ಖುಷಿ ತಂದಿದೆ ಎಂದು ಹೇಳಿದರು. ಅದಕ್ಕೋಸ್ಕರ ನಾವು ಕಾಯ್ತಿದ್ದೇವೆ, ಮತ್ತು ಬೇರೆ ಫಿಲ್ಮ್ ಕೂಡ ನೋಡಬೇಕಂತ ಬಂದಿದ್ದೇವೆ. ನಮ್ಮ ಮೂವಿ ಸೆಲೆಕ್ಟ್ ಆಗಿರೋದು ತುಂಬ ಖುಷಿಯ ವಿಷಯ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಸ್ವಲ್ಪ ಹೋಪ್ ಇತ್ತು, ಅಂದರೆ ಬೇರೆ ಫಿಲ್ಮ್ ಕೂಡ ಒಳ್ಳೆ ಮಾಡಿರ್ತಾರೆ, ನಮ್ಮ ಫಿಲ್ಮ್ ಕೂಡ ಒಳ್ಳೆ ಇರ್ತದೆ. ಹಾಗೆ ಎಲ್ಲ ದೇವರ ದಯೆಯಿಂದ ಸೆಲೆಕ್ಟ್ ಆಗಿ ನಮ್ಮದು ಸ್ಕ್ರೀನಿಂಗ್ ಎರಡು ಸ್ಕ್ರೀನಿಂಗ್ ಸಿಕ್ಕಿದೆ.